ಹಲೋ ಫ್ರೆಂಡ್ಸ್, ನಾವು ಇವತ್ತು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಓನ್ ವೆಹಿಕಲ್ ಇಲ್ಲ ಅಂದರೆ ಬಸ್ ರೂಟು ಟ್ರೈನ್ ರೂಟಲ್ಲಿ ಹಿಂಗೆ ಹೋಗಿರೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಓನ್ ವೆಹಿಕಲ್ ಇಲ್ಲ ಅಂದರೆ ಇದು ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ, ಫುಲ್ಲಾಗಿ ನೋಡಿ. ಮಾರ್ನಿಂಗ್ 5:30ಗೆ ಮನೆ ಹತ್ರ ಗಣೇಶನಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಜೈ ಗಣೇಶ ಅಂತ ನನ್ನ ಟ್ರಾವೆಲಿಂಗ್ ಸ್ಟಾರ್ಟ್ ಆಯಿತು. ನಾವಿರೋ ಏರಿಯಾದಿಂದ 25 ರುಪೀಸ್ ಆಗುತ್ತೆ ಮೆಜೆಸ್ಟಿಕ್ ಮುಟ್ಟಿದ ಮೇಲೆ ಬಸ್ಸು ಮತ್ತು ಟ್ರೈನು ಎರಡೂ ಇರುತ್ತೆ. ನಾವು ಹುಡುಗರಾಗಿರೋದ್ರಿಂದ ಬಸ್ಸಲ್ಲಿ ಫ್ರೀ ಇರೋಲ್ಲ, ಅದಕ್ಕೋಸ್ಕರ ನಾವು ಟ್ರೈನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೆಜೆಸ್ಟಿಕ್ ಒಳಗಡೆ ಹೋಗ್ತಾ ಅಂಡರ್ಗ್ರೌಂಡ್ ಒಳಗಡೆ ನೀವು ವ್ಯೂಸ್ ನೋಡ್ಬೋದು ಹೇಗೆ ಬರ್ತದೆ ಅಂತ. ಯಾರಾದರೂ ನೋಡಿದ್ದೀರಾ? ಇದು ಎಷ್ಟು ಜನ ನೋಡಿರಲ್ಲ ಅಂಡರ್ಗ್ರೌಂಡ್ನ. ನೋಡಿ ಫ್ರೆಂಡ್ಸ್, ಮೆಜೆಸ್ಟಿಕ್ ಅಂಡರ್ಗ್ರೌಂಡು. ಆಮೇಲೆ ನಾವು ನೋಡಿದ್ದೀವಿ ಅಂತ ಕಮೆಂಟ್ ಹಾಕ್ಬೇಡಿ. ಫಸ್ಟ್ ಆ ಸೈಡ್ ಇದ್ಮೇಲೆ ರೈಲ್ವೆ ಸ್ಟೇಷನ್ ಇದ್ರು ಅಲ್ಲಿ ಕ್ಯಾಮ್ರಾ ಇದೆ ಮಚ್ಚ ಕನ್ನಡಿ. ಅಯ್ಯೋ ಬ್ಯಾಗ್ ಇತ್ತು ಇಟ್ಬಿಟ್ರೆ ಅಲ್ಲ. ನಾನು ರೇಟ್ಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡೋಣ ಅಂದರೆ ನನ್ನ ಫ್ರೆಂಡು ನನ್ನದೇ ವೀಡಿಯೋ ಮಾಡೋ ಮಚ್ಚ ಹತ್ರ ಮುಂದೆ ಹೋಯ್ತವನೆ. 150 ರುಪೀಸು ನೋಡಿ ಫ್ರೆಂಡ್, 150. ಈ ಮೆಜೆಸ್ಟಿಕ್ಕಲ್ಲಿ ತೊಗೊಂಬಂದ್ಬಿಟ್ಟು ಅವನಜ್ಜಿ ಶೋಕಿಂಗ್ ಮಾಡೋರೆಲ್ಲ ಇರ್ತಾರೆ, ಸುಮ್ಮನೆ ಬಿಲ್ಡಪ್ಪು ನಾವು ಬ್ರ್ಯಾಂಡ್ ತೊಗೊಂಡಿದ್ವಿ ಅಂತ. ನೋಡಿ ನೀವು ಬನ್ನಿ, ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ಬೊಂಬೆದು ಚೆನ್ನಾಗಿದೆ ಟಿ ಶರ್ಟು. ಎಷ್ಟಿರ್ಬೋದು ಗೊತ್ತಾ? 250 ರುಪೀಸು. ಇಲ್ಲಿಂದ ಚನ್ನಪಟ್ಟಣಗೆ ಟಿಕೆಟ್ ತೊಗೊಂಡಿದ್ದೀವಿ ನಾವು. ಒಳಗಡೆ ಕೌಂಟ್ರಲ್ಲಿ ತೊಗೊಂಡಿರೋದ್ರಿಂದ 70 ರುಪೀಸ್ ಇದೆ ಇಬ್ಬರಿಂದ. ನೀವೇನಾದ್ರು ತೊಗೊಳೋಂಗಿದ್ರೆ ಇಲ್ಲಿ ಆಚೆ ಕೂಡ ತೊಗೋಬೋದು, ರಶ್ ಏನಾರು ಇತ್ತು ಅಂದರೆ. ಇಲ್ಲಿ ತೊಗೊಂಡ್ರೆ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, ನೋಡ್ಬೋದು. ನೀವು ಇಲ್ಲೇನಾದ್ರು ಟಿಕೆಟ್ ತೊಗೊಳೋದಾದರೆ 5 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಒಳಗಡೆ ತೊಗೊಳೋದ್ರಿಂದ 70 ರುಪೀಸ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಮುಂದಿನ ಪ್ರಯಾಣ ಹೆಂಗಿರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ರೈಲ್ವೆ ಸ್ಟೇಷನಲ್ಲಿ ಆಲ್ರೆಡಿ ಬಂದಾಯ್ತು ನಾವು. ಇವಾಗ ಟ್ರೈನ್ ಇನ್ನೇನು ಬರಲಿದೆ, 5 ನಿಮಿಷದಲ್ಲಿ ಬರಲಿದೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾವಿವಾಗ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿರೋರು ವೆಯ್ಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಟ್ರೈನ್ ಹತ್ಕೊಂಡಾಯ್ತು ನಾವು. ಟ್ರೈನ್ ಬಂದುಬಿಟ್ಟು ಟ್ರೈನಲ್ಲಿ ಏನು ಅಷ್ಟೊಂದು ರಶ್ ಇಲ್ಲ, ಖಾಲಿ ಇದೆ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಟ್ರಾವೆಲಿಂಗ್ ನೋಡ್ಬೋದು ನೀವು ಯಾವ ಥರ ಬರ್ತಾಯಿದೆ ಅಂತ. ವ್ಯೂಸ್ ಟ್ರೈನ್ ಹೋಗಿನಿ ಕಿತ್ಕೊಂಡು ಅಲ್ಲಾಡ್ತಾ ಇರೋ ಥರ ಇದೆ. ಧೈರ್ಯವಾಗಿ ಹೋಗ್ಬೇಕು, ಬಿದ್ದರೆ ಹೋಗಿ ಅಷ್ಟೇ, ಗೋವಿಂದ. ಟ್ರೈನಲ್ಲಿ ಹೋಗ್ತಾ ಒಳ್ಳೆ ವ್ಯೂ ಕೂಡ ಸಿಗುತ್ತೆ, ನೋಡ್ತಾ ಹೋಗ್ಬೋದು ಆರಾಮಾಗಿ. ಫ್ಯಾಮಿಲಿ ಜೊತೆ ಹೋದರೆ ಒಂಥರ ಮಜಾನೇ ಬೇರೆ, ಅದು ವ್ಯೂ ನೋಡ್ಕೊಂಡು ಹೋಗೋದು. ಆ ಟ್ರೈನಲ್ಲಿ ಕೂತ್ಕೊಂಡಿರೋ ಫೀಲೇ ಇರಲ್ಲ. ಚನ್ನಪಟ್ಟಣ ಬೋರ್ಡ್ ಅಂತೂ ಇಂತೂ ಚನ್ನಪಟ್ಟಣಕ್ಕೆ ಬಂದ್ವಿ. ಇಲ್ಲಿಂದ ಆಟೋ ಸ್ಟ್ಯಾಂಡ್ಗೆ ಹೋಗೋಣ ಬನ್ನಿ. ಬಸ್ ವ್ಯವಸ್ಥೆ ಇದೆಯಾ? ಬಸ್ಸು ಅಂದರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ಗಿಂತ ಈ ಆಟೋಕ್ಕೆ ಎಷ್ಟಾಗುತ್ತೆ? ಇಲ್ಲಿಂದ ಆಟೋ ಡೈರೆಕ್ಟ್ ಹೋಗ್ತಾರೆ 400. ನೀವು ಮಾತ್ರ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕಂದ್ರೆ 400 ರೂಪಾಯಿ ಆಗುತ್ತೆ. ಅದಕ್ಕೆ ಶೇರಿಂಗ್ ಆಟೋದಲ್ಲಿ ಹೋಗಿದ್ರೆ ಒಬ್ರಿಗೆ 40 ರೂಪಾಯಿ ಆಗುತ್ತೆ. ಅದಕ್ಕೋಸ್ಕರ ನಾವು ಶೇರಿಂಗ್ ಆಟೋದಲ್ಲಿ ಹೋಗೋಣ ಅಂತ ಬಸ್ ಸ್ಟಾಪ್ಗೆ ಹೋಗ್ಬೇಕಾಗುತ್ತೆ. ಬಸ್ ಸ್ಟಾಪ್ ಇಲ್ಲಿಂದ 40 ರೂಪಾಯಿ ಇದೆ. ಹಲೋ ಫ್ರೆಂಡ್ಸ್, ನಾವು ಇಲ್ಲಿ ಚನ್ನಪಟ್ಟಣ ಜಾಗಕ್ಕೆ ಬಂದಿದ್ದೀವಿ. ಚನ್ನಪಟ್ಟಣ ರೈಲ್ವೆ ಸ್ಟೇಷನು. ಇಲ್ಲಿಂದ 40 ರೂಪಾಯಿ ಕೇಳ್ತಾ ಇದ್ದಾರೆ ಬಸ್ ಸ್ಟಾಪ್ಗೋಸ್ಕರ. ನಾವು ಬಸ್ಗೆ ಹೋದ್ರೆ ಆಟೋಗೆ ಹೋದ್ರೆ 40 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಕೇಬಲಲ್ಲೇ ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ವಾಕೇಬಲಲ್ಲಿ ಹೋಗೋಕ್ಕೆ ಎಷ್ಟು ದೂರ ಆಗುತ್ತೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ನೋಡ್ರೆ. ಆಟೋಗೆ 40 ರೂಪಾಯಿ ಕೇಳ್ತಾ ಇದ್ದಾರೆ. ಮ್ಯಾಪಲ್ಲಿ ನೋಡಿದ್ರೆ ವಾಕೇಬಲ್ ಆರಾಮಾಗಿ 15 ಮಿನಿಟ್ಸಲ್ಲಿ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ವಾಕೇಬಲಲ್ಲೇ ಹೋಗೋಣ ಬನ್ನಿ. ವಾಕೇಬಲಲ್ಲಿ ಕೂಡ ಬಸ್ ಸ್ಟಾಪ್ ಆರಾಮಾಗಿ ಬರ್ಬೋದು. ವಯಸ್ಸಾಗಿದೆ ಅನ್ನೋರು ಆರಾಮಾಗಿ ಆಟೋದಲ್ಲೇ ಬಂದುಬಿಡಿ, ಆರಾಮಾಗಿರೋರು ಆರಾಮಾಗಿ ನಡ್ಕೊಂಡೇ ಬರ್ಬೋದು. ಇಲ್ಲಿ ಬಸ್ ಸ್ಟಾಪಲ್ಲಿ ಆಟೋ ಕೂಡ ಬಸ್ ಕೂಡ ಇರುತ್ತೆ. ಬಸ್ಸು ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ಅಂದ್ಕೊಂಡು ನಾವು ಆಟೋಗೆ ಬರ್ತಾಯಿದ್ವಿ. ಆಟೋಗೆ 40 ರೂಪಾಯಿ ಇದೆ, ಬಸ್ಗಾದರೆ 30 ರೂಪಾಯಿ ಇದೆ. ಇನ್ನೇನು 10 ರೂಪಾಯಿ ಡಿಫ್ರೆಂಟು ಅಂತ ನಾವು ಆಟೋದಲ್ಲೇ ಬಂದ್ವಿ. ಆಟೋದಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಬೇರೆ, ಶೇರಿಂಗ್ ಆಟೋದಲ್ಲಿ ಮಜಾ ಬಂತು. ಆಟೋದವರು ಡೈರೆಕ್ಟಾಗಿ ದೇವಸ್ಥಾನದ ಮುಂದೆನೇ ಇಳಿಸಿದ್ರು. ಇವಾಗ ದೇವಸ್ಥಾನದ ವೀಡಿಯೋನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್.